ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಯಾವುದೇ ಥರ ನೆಗೆಟಿವ್ ಥಾಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಡೀತಾ ಇರೋದೆಲ್ಲ ಕೆಟ್ಟದ್ದೇ, ಅಥವಾ ಇಲ್ಲ ಆಗ್ತಾ ಇರೋದೆಲ್ಲ ಬರೀ ನೆಗೆಟಿವ್ ಅನ್ನೋದೇ ನಮ್ಮ ತಲೆಯಲ್ಲಿರುತ್ತೆ. ಅದೇ ಫೀಲಿಂಗ್ನಲ್ಲೇ ಬದುಕ್ತಾ ಇರ್ತೀವಿ. ಅದಕ್ಕೆ ಹೇಳಿದ್ದು, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಡೆಯೋದೆಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಜೀವನದಲ್ಲಿ ಯಾವುದೇ ಥರ ಕೆಟ್ಟ ಘಟನೆಗಳು ನಡೀತಾ ಇದ್ರು ಅಥವಾ ಏನಾದರೂ ತಪ್ಪು ವಿಷಯಗಳು ನಡೀತಾ ಇದ್ರು ಕೂಡ ನಮ್ಮ ಮೈಂಡಲ್ಲಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ನಡೀತಾ ಇರೋ ಕೆಟ್ಟ ಘಟನೆಯಲ್ಲೂ ಕೂಡ ಒಂದು ಪಾಸಿಟಿವ್ ವಿಷಯ ನಮಗೆ ತಿಳಿಯುತ್ತೆ. ಸ್ವಲ್ಪ ವರ್ಷಗಳ ಹಿಂದೆ ನಾನು ಕೂಡ ಈ ಥರನೇ ನೆಗೆಟಿವ್ ಆಗಿ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ನನಗೆ ಈ ಥರ ಆಗುತ್ತೆ, ಅಥವಾ ಯಾಕೆ ನನ್ನ ಲೈಫಲ್ಲಿ ಈ ಥರ ಎಲ್ಲ ಕೆಟ್ಟದ್ದು ನಡೀತಾ ಇದೆ ಅಂತ ನಾನು ಅನ್ಕೋತಾ ಇದ್ದೆ. ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ಒಂದು ಆಯಿತು ಅಂದರೂ ಕೂಡ ಅದನ್ನೇ ನಾನು ದೊಡ್ಡದಾಗಿ ಆಗ್ತಾ ಇದೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಆಮೇಲೆ ನನಗೂ ಕೂಡ ಗೊತ್ತಾಗಿದ್ದು, ಈ ಥರ ಕಷ್ಟಗಳು ಎಲ್ಲರ ಜೀವನದಲ್ಲೂ ಬರುತ್ತೆ. ಈ ಥರ ಕಷ್ಟಗಳನ್ನೆಲ್ಲ ನಾವು ಎದುರಿಸಿದ್ರೇನೆ ನಾವು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಅಂತ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಆಟೋಮೆಟಿಕಲಿ ನಡೀತಾ ಇರೋ ಕೆಟ್ಟ ಘಟನೆಗಳಲ್ಲೂ ಕೂಡ ಏನಾದರೂ ಒಂದು ಒಳ್ಳೆಯ ವಿಷಯ ಕಾಣಿಸುತ್ತೆ. ಅದಕ್ಕೆ ಹೇಳಿದ್ದು, ಜೀವನದಲ್ಲಿ ಏನೇ ಆಗ್ತಾ ಇದೆ ಅಂದರೂ ಅಂತ, ಅಥವಾ ಎಂಥ ಸಿಚುವೇಷನಲ್ಲೇ ಇದ್ದೀವಿ ಅಂತ ನಾವು ಅಂದ್ಕೊಂಡ್ರು ಕೂಡ ಅದರಿಂದನೂ ಏನೋ ಒಂದು ಒಳ್ಳೆಯದು ಆಗುತ್ತೆ ಅಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೋಬೇಕು. ಆರಾಮಾಗಿರೋದಕ್ಕೆ ಅಂತ ಟ್ರೈ ಮಾಡಬೇಕಷ್ಟೇ. ಹಾಗೆ ನಾನಿಲ್ಲಿ ಮಕ್ಕಳು ಇವತ್ತು ಟಿಫನಿನ ಬದಲು ಏನಾದರೂ ಸ್ನ್ಯಾಕ್ಸ್ ತಿಂದು ಹೋಗ್ತೀನಿ ಅಂತ ಅಂದಿದ್ದಕ್ಕೆ ನಾನು ಮನೇಲಿರೋ ಐಟಮ್ಸ್ನಲ್ಲೇ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ ಬೇರೆ ಕಟ್ಟಬೇಕಿತ್ತು. ಮೊದಲು ಮನೇಲೇ ಸ್ವಲ್ಪ ಬ್ರೆಡ್ ಇದೆ, ಅದರಲ್ಲಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೋ ಚಿಕ್ಕ ಮಗ ಸ್ಯಾಂಡ್ವಿಚ್ ಬೇಡ ಅಂತಂದ. ಹಾಗಾಗಿ ಸರಿ, ಸ್ವೀಟ್ ಕಾರ್ನ್ ಇದೆ, ಅದು ಹೇಗಿದ್ರು ರಾತ್ರಿ ಬಿಡಿಸಿಟ್ಟಿದ್ದೆ, ಅದರಲ್ಲೇ ಏನಾದರೂ ಅವನಿಗೆ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೆ. ಆಮೇಲೆ ಸ್ವೀಟ್ ಕಾರ್ನ ಬೇಯಿಸಿಟ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನು, ಹಾಗೆ 2 ಕ್ಯಾರೆಟ್ನ ಕೂಡ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದಾಳಿಂಬೆ ಕೂಡ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಉಳ್ಳಷ್ಟು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೌಲ್ಗಳಿಗೆ ಹಾಕಿ ಇಲ್ಲೇ ತಿನ್ನೋದಕ್ಕೂ ಕೊಡ್ತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ಇವತ್ತು ಅದನ್ನೇ ಕೊಡ್ತಾ ಇದ್ದೀನಿ. ನಾನು 2 ಟ್ರೈಪಾಡ್ನ ಬುಕ್ ಮಾಡಿದ್ದೆ. ಸೊ ನಿನ್ನೆನೇ ಅದೆರಡೂ ಕೂಡ ಡೆಲಿವರಿ ಆಗಿತ್ತು. ಅದನ್ನ ಅನ್ಬಾಕ್ಸ್ ಮಾಡೋದಕ್ಕೆ ಆಗಿರಲಿಲ್ಲ. ರೆಸಿಪಿ ವಿಡಿಯೋ ಮಾಡೋದಕ್ಕೆ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಾಗೆ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ಕೂಡ ವಿಡಿಯೋ ಮಾಡೋದಕ್ಕೆ ಅಂತ ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು 2 ಟ್ರೈಪಾಡ್ನ ಬುಕ್ ಮಾಡಿದ್ದೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಟ್ರೈಪಾಡು, ಇದು ಕಿಚನ್ಗೆ ಅಂತ ತರಿಸಿದ್ದು. ಆದರೆ ಇದು ತುಂಬಾ ಚಿಕ್ಕದಾಗೋಯ್ತು. ಹಾಗೆ ಇದರ ಲಾಕ್ ಕೂಡ ಸರಿಯಾಗಿ ಕೂರ್ತಾ ಇರಲಿಲ್ಲ. ಇದು ನನಗೆ ಕಿಚನಲ್ಲಿ ಬಳಸೋದಕ್ಕೆ ಹೈಟ್ ಕಮ್ಮಿ ಆಯಿತು. ನನಗೆ ಯಾವುದೇ ಅಂದರೆ ಕುಕ್ಕರ್ ಇಟ್ಟಾಗ ಅಥವಾ ತವಾ ಇಟ್ಟಾಗ ಅಷ್ಟು ಮೇಲಿಂದ ತೋರಿಸೋದಕ್ಕೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಇದನ್ನು ವಾಪಸ್ ಮಾಡಿದ್ದೀನಿ. ಈ ಟ್ರೈಪಾಡಲ್ಲಿ ಏನಾಗಿತ್ತು ಅಂತಂದರೆ, ಮೊಬೈಲ್ ಇಡುವಂಥ ಹೋಲ್ಡ್ರಲ್ಲಿ ಚಿಕ್ಕದಾಗಿ ಕೊಟ್ಟಿರುವಂಥ ಹೋಲು ಆ ಲಾಕಿಗೆ ಕರೆಕ್ಟಾಗಿ ಕೂರ್ತಾನೆ ಇಲ್ಲ. ಅದರಲ್ಲಿ ಥ್ರೆಡ್ ಫಿಕ್ಸಿಂಗೇ ಇರಲಿಲ್ಲ. ನಾವು ತುಂಬಾ ಟ್ರೈ ಮಾಡಿದ್ವಿ, ಅದು ಏನು ಮಾಡಿದ್ರು ಕೂರ್ತಾನೆ ಇರಲಿಲ್ಲ. ಹಾಗಾಗಿ ಇದನ್ನು ವಾಪಸ್ ಮಾಡಬೇಕಾಯ್ತು. ಇನ್ನು ನಾನು ಈಗ ತೋರಿಸ್ತಾ ಇರೋ ಟ್ರೈಪಾಡು ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಯೂಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದು ನಾನು ಯೂಸ್ ಮಾಡಿ ರಿವ್ಯೂ ಹೇಗಿದೆ ಅಂತ ಹೇಳ್ತಾ ಇರೋದು, ಹಾಗೆ ಹೇಳೋದಕ್ಕಾಗಲ್ಲ. ಹಾಗಾಗಿ 2 ದಿನ ಯೂಸ್ ಮಾಡಿದ್ಮೇಲೆ ನಾನು ಇದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಕೊಂಡಿರೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇರೋದು. ಈ ಟ್ರೈಪಾಡ್ನ ನಾವು ನಮಗೆ ಯಾವ ಹೈಟಿಗೆ ಬೇಕು ಆ ಹೈಟಿಗೆ ಫಿಕ್ಸ್ ಮಾಡ್ಕೋಬೋದು. ಎಲ್ಲ ಹೈಟ್ನಲ್ಲೂ ಕೂಡ ಇದರಲ್ಲಿ ಲಾಕ್ ಸಿಸ್ಟಮ್ ಇದೆ. ನಮಗೆ ಬೇಕಾದ ಹೈಟ್ಗೆ ಸ್ಟ್ಯಾಂಡ್ನ ಕೂರಿಸ್ಕೊಂಡು ಅದನ್ನು ಲಾಕ್ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಯಾವುದೇ ಥರ ಅದು ಮೂವ್ ಆಗಲ್ಲ ಅಥವಾ ಗ್ರಿಪ್ಪಾಗಿ ಕೂರುತ್ತೆ. ಅದು ಸ್ಟ್ಯಾಂಡ್ನ ನಮ್ಗೆ ಯಾವ ಹೈಟಿಗೆ ಬೇಕೋ ಅದು ಹೈಟಿಗೆ ಫಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲ್ಕಾದಂಗೆ ರಿಂಗ್ ಲೈಟ್ನ ಫಿಕ್ಸ್ ಮಾಡ್ಕೋಬೋದು. ಹಾಗೆ ರಿಂಗ್ ಲೈಟ್ನ
ಸಪ್ರೇಟಾಗಿ ಒಂದು ಬಾಕ್ಸ್‌ನಲ್ಲಿ ಕೊಟ್ಟಿರ್ತಾರೆ. ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ. ಬರೀ ಒಂದು ನಟ್‌ಗಳು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ತುಂಬಾನೇ ಈಸಿ ಇದೆ. ಹಾಗೆ ಇದು ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಈ ಟ್ರೈಪಾಡ್‌ಗೆ ವೈರ್ ಕೂಡ ತುಂಬಾನೇ ಉದ್ದ ಕೊಟ್ಟಿದ್ದಾರೆ. ಆದ್ರೆ ಇದ್ರಲ್ಲಿ ಏನಂದ್ರೆ, ಇದನ್ನ ನಾವು ಡೈರೆಕ್ಟಾಗಿ ಪ್ಲಗ್ಗಿಗೆ ಹಾಕೋದಿಕ್ಕಾಗಲ್ಲ. ಇದಕ್ಕೆ ಪವರ್ ಬ್ಯಾಂಕ್ ಇದ್ರೆ ಪವರ್ ಬ್ಯಾಂಕಿಗೆ ಹಾಕೋಬಹುದು. ಇಲ್ಲ ಅಂತಂದ್ರೆ ಮೊಬೈಲ್ ಚಾರ್ಜ್ ಅಡಾಪ್ಟರ್ ಇರುತ್ತಲ್ಲ, ಅದಕ್ಕೆ ಹಾಕೊಂಡು ಕೂಡ ನಾವು ಪ್ಲಗ್ಗಿಗೆ ಫಿಕ್ಸ್ ಮಾಡ್ಕೋಬಹುದು. ಮತ್ತೆ ಈ ರಿಂಗ್ ಲೈಟ್‌ನಲ್ಲಿ 3 ತರ ಕಲರ್ ಶೇಡ್ ಲೈಟ್ ಇದೆ. ಲೈಟು, ಡಾರ್ಕು ಮತ್ತೆ ಕ್ರೀಮಿಶ್ ತರ ಕಲರ್ ಲೈಟ್‌ಗಳು ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಹಾಗೆ ಈ ಸ್ಟ್ಯಾಂಡ್‌ನ ನಾವು ಯೂಸ್ ಮಾಡದೇ ಇದ್ದಾಗ ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ, ಫೋಲ್ಡ್ ಮಾಡಿ ಕೂಡ ನಾವು ಬ್ಯಾಗಲ್ಲಿ ಎಲ್ಲಾದ್ರೂ ಇಟ್ಕೊಂಡು ತಗೊಂಡು ಹೋಗ್ಬೋದು. ಅಥವಾ ನಾವೀಗ ಮನೆ ಚಿಕ್ಕದಿದೆ, ನಾವು ಯೂಸ್ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೆ ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕಿ ಮತ್ತೆ ಇಡ್ಬೋದು. ಹಾಗೆ ರಿಂಗ್ ಲೈಟ್‌ನು ಕೂಡ ನಾವು ರಿಮೂವ್ ಮಾಡಿ ಬೇಕು ಅಂದಾಗ ಯೂಸ್ ಮಾಡ್ಬೋದು, ಬೇಡ ಅಂತಂದಾಗ ಬಿಚ್ಚಿ ಎತ್ತಿಡ್ಬೋದು. ಈ ಟ್ರೈಪಾಡು, ರಿಂಗ್ ಲೈಟು ನಂಗೆ ತುಂಬಾನೇ ಇಷ್ಟ ಆಯ್ತು. ಸೂಪರ್ ಆಗಿರೋ ಕ್ವಾಲಿಟಿ ಬಂದಿದೆ. ಬೇರೆ ಕಡೆನೂ ವಿಚಾರಿಸಿದ್ದೆ, ಹಾಗೆ ಆನ್‌ಲೈನಲ್ಲಿ ಕೂಡ ನಾನು ಸರ್ಚ್ ಮಾಡಿ ನೋಡಿದ್ದೆ. ಈ ಬಜೆಟ್‌ಗೆ ಟ್ರೈಪಾಡು ವಿತ್ ರಿಂಗ್ ಲೈಟ್‌ನ ಯಾರು ಕೊಡೋದಿಲ್ಲ. ಹಾಗೆ ರಿಂಗ್ ಲೈಟು ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಬ್ರೈಟ್ ಆಗಿದೆ ಮತ್ತೆ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ವಿಡಿಯೋ ಮಾಡುವಾಗಂತೂ ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು, ಮಾಮೂಲಿ ಲೈಟು ಬೆಳಕಿಗಿಂತನೂ. ಹಾಗಾಗಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.